ಹೆಲೋ ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಸುಮಾರು ದಿನ ಐತೆ ಬ್ಲಾಗ್ಸ್ನ ಶೂಟ್ ಮಾಡಿಲ್ಲ, ಅದಕ್ಕೋಸ್ಕರ ಐ ಥಾಟ್ ಒಂದು ವಾಟ್ ಐ ಇಟ್ ಇನ್ ಅ ಡೇ ಒಂದು ಬ್ಲಾಗ್ ಶೂಟ್ ಮಾಡೋಣ ಅಂತ. ಸೊ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಸ್ಟಾರ್ಟೆಡ್ ಅಗೇನ್ ಮತ್ತೆ ವೆಯ್ಟ್ ಲಾಸ್ ಜರ್ನಿ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ಕೂಡ. ಸೊ ಅದರಲ್ಲಿ ಒಂದು ಹ್ಯಾಬಿಟ್ನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಇದು ಏನಪ್ಪ ಅಂದರೆ ಪುನರ್ವ ಅಂತ ಒಂದು ಆಯುರ್ವೇದಿಕ್ ಹರ್ಬ್ ಅದು. ಸೊ ಅದನ್ನು ಎಂಟಿ ಸ್ಟಮಕ್ ತೊಗೋಬೇಕು. ಮಾರ್ನಿಂಗ್ ಹಾಫ್ ಟೀ ಸ್ಪೂನ್ ಹಾಕ್ಬಿಟ್ಟು ಒಂದು 2 ಗ್ಲಾಸ್ ಆಫ್ ವಾಟರ್ ಹಾಕ್ಬಿಟ್ಟು ಇಷ್ಟ ಆಗುವಷ್ಟವರೆಗೂ ಅದನ್ನು ಬಾಯ್ಲ್ ಮಾಡಿ ಅದನ್ನು ತೊಗೋಬೇಕು. ಆ್ಯಂಡ್ ಇದನ್ನು ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಈಗ ಟ್ರೈ ಮಾಡ್ತಾ ಇದ್ದೀನಿ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇದು ಒಂದು ನಮಗೆ ಒಳ್ಳೆ ಎನರ್ಜಿನ ಬೂಸ್ಟ್ ಮಾಡುತ್ತೆ ಮಾರ್ನಿಂಗ್. ಆ್ಯಂಡ್ ಕೊಲಾಜಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಕೊಲಾಜಿನ್ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಕೆಮಿಕಲ್ ಕೊಲಾಜಿನ್ ಹಚ್ಕೊಳ್ಳೋದು ಆನ್ ಟಾಪ್ ಆಫ್ ಸ್ಕಿನ್ ಆ್ಯಂಡ್ ಸಪ್ಲಿಮೆಂಟ್ಸು ಸಿಗುತ್ತೆ ಸುಮಾರು. ಸೊ ಅದ್ರ ಬದಲು ನಾನು ಆಯುರ್ವೇದಿಕ್ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಐ ಗಾಟ್ ದಸ್. ಆ್ಯಂಡ್ ಇದನ್ನು ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಇವಾಗ ಟ್ರೈ ಮಾಡಲಿ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ಮೈ ರುಟೀನ್. ಈಗ ನಾನು ಇನ್ಕ್ಲೂಡ್ ಮಾಡ್ತಿರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಐ ಡೋಂಟ್ ನೋ ಹೆಂಗಿರುತ್ತೆ ಅಂತ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾಟ್ ಬ್ಯಾಡ್, ಕುಡಿಬೋದು, ಚೆನ್ನಾಗೇ ಇದೆ. ಬಟ್ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ಸೊ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇದೊಂದು ಹಾಫ್ ಆನ್ ಅವರ್ ಆದಮೇಲೆ ಸೊ ಇದನ್ನು ಕುಡಿತೀನಿ. ನಾನು ಫಸ್ಟ್ ಡ್ರಿಂಕ್ ಏನು ಕುಡ್ದಿದ್ನಲ್ಲ ಅದನ್ನು ಕುಡಿದು ಹಾಫ್ ಆನ್ ಅವರ್ ಆಗೋಯ್ತೀಗ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಬ್ರೆಡ್ ತಿಂತಾಯಿದ್ದೀನಿ. ಯೂಶ್ವಲಿ ಐ ಪ್ಲ್ಯಾನ್ ಯಾವುದು ಈಸಿ ಆಗುತ್ತೋ ಅದನ್ನು ಮಾತ್ರ ಮಾಡ್ಕೊಳ್ಳೋದಕ್ಕೆ. ಸೊ ಇವತ್ತು ಬ್ರೆಡ್ಡು ಮತ್ತು ಪೀನಟ್ ಬಟರ್ ಆ್ಯಂಡ್ ಬನಾನಾ ತಿಂತಾಯಿದ್ದೀನಿ. ಬಿಕಾಸ್ ಸುಮಾರು ದಿನ ಆಯಿತು ನಾನು ಇದನ್ನು ಈ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಅದನ್ನು ತಿಂತಾಯಿದ್ದೀನಿ. ಸೊ ಲೆಟ್ಸ್ ಪ್ರಿಪೇರ್. ಏನು ಪ್ರಿಪೇರ್ ಮಾಡೋಕ್ಕೆ ಏನೂ ಇಲ್ಲ. ಬ್ರೆಡ್ನ ಸ್ವಲ್ಪ ಟೋಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಪೀನಟ್ ಬಟರ್ ಆಮೇಲೆ ಅದ್ರ ಮೇಲೆ ಬನಾನಾ ಸ್ಲೈಸ್ ಹಾಕಿದ್ರೆ ಮುಗೀತು. ಸೊ ಇದನ್ನು ನಾನು ಪ್ರಿಪೇರ್ ಮಾಡ್ತೀನಿ ಈಗ. ಲೆಟ್ಸ್ ಸ್ಟಾರ್ಟ್. ಒಂಚೂರು ತುಪ್ಪ ಹಾಕ್ಬಿಟ್ಟು ಅದನ್ನು ಟೋಸ್ಟ್ ಮಾಡ್ಕೊತೀನಿ. ಇವತ್ತು 2 ಬ್ರೆಡ್ಸ್ ತೊಗೊತಾ ಇದ್ದೀನಿ. ಒಂದೇ ದಿನಕ್ಕೆ ತುಂಬ ಸ್ಟ್ರಿಕ್ಟಾಗಿ ಬೇಡ ಅಂತ. ಇಲ್ಲ ಅಂದರೆ ಒಂದೇ ಬ್ರೆಡ್ ಈಸ್ ಇನಫ್. ಅವಕಾಡೋ ಟೋಸ್ಟ್ ಮಾಡೋಣ ನೆಕ್ಸ್ಟ್ ಟೈಮ್. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಯೋಗ ಬಾರ್ದು ಪೀನಟ್ ಬಟರ್ ಚಾಕ್ಲೇಟ್ ಫ್ಲೇವರಲ್ಲಿದೆ, ಡಾರ್ಕ್ ಚಾಕ್ಲೇಟ್ ಫ್ಲೇವರಲ್ಲಿದೆ. ಆ್ಯಂಡ್ ಒಂದು ಬನಾನಾ. ನನ್ನ ಬ್ರೆಡ್ ಈಸ್ ರೆಡಿ. ಬ್ರೆಡ್ ರೆಡಿ. ಇದಕ್ಕೆ ಪೀನಟ್ ಬಟರ್ ಹಾಕೋಣ. ವೆರಿ ಸಿಂಪಲ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ತುಂಬ ಬೆಳಗ್ಗೆ ತಕ್ಷಣ ಮೈಂಡ್ಗೆ ತುಂಬ ಸ್ಟ್ರೆಸ್ ಕೊಟ್ಬಿಟ್ಟು ಏನು ಮಾಡ್ಕೊಳ್ಳೋದು ಅಂತೆಲ್ಲ ಆಗುತ್ತೆ ಸಮ್ಟೈಮ್ಸ್. ಸೊ ಆ ಟೈಮಲ್ಲಿ ಇಟ್ ಈಸ್ ವೆರಿ 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 ಈಸಿ ಬ್ರೇಕ್ಫಾಸ್ಟ್ ಆ್ಯಂಡ್ ಹೆಲ್ದಿ ಆಲ್ಸೋ. ಆಫ್ಕೋರ್ಸ್ ಇಟ್ ಇಸ್ ಸೋ ಮಚ್ ಕಾರ್ಬ್ಸ್, ಬಟ್ ಯಾ, ಇನ್ಸ್ಟೆಡ್ ಆಫ್ ಈಟಿಂಗ್ ಸಮ್ ಇಡ್ಲಿ ದೋಸೆ ಆ ಥರದ್ದು ದಿಸ್ ಇಸ್ ಬೆಸ್ಟ್ ಆಪ್ಷನ್. ಇಟ್ಸ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಆಯಿತಾ. ಯಾವಾಗಾದರೂ ನನಗೆ ಸ್ವೀಟ್ ತಿನ್ನಬೇಕು ಅಂತಲೂ ಕ್ರೇವಿಂಗ್ಸ್ ಬರುತ್ತೆ ಅಲ್ವಾ, ತುಂಬ ಸ್ವೀಟ್ಸ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಬರುತ್ತೆ. ಆ ಟೈಮಲ್ಲಿ ಇದನ್ನು ತಿಂದುಬಿಟ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಐ ಲೈಕ್ ದಿಸ್ ಬ್ರೇಕ್ಫಾಸ್ಟ್ ಅ ಲಾಟ್ ಆ್ಯಕ್ಚುಲಿ. ಬಟ್ ಹಾಗಂತ ನಾನು ಎವ್ರಿಡೇ ತಿನ್ನೋಕ್ಕಾಗಲ್ಲ ಇದನ್ನು, ಯಾಕಂದರೆ ಬನಾನಾ ತುಂಬ ಕ್ಯಾಲೋರೀಸ್ ಇರುತ್ತೆ. ಸ್ಪೆಷಲಿ ಫಾರ್ ಮೀ, ನನಗೆ ಬನಾನಾ ತಿಂದರೆ ಸ್ವಲ್ಪ ಬ್ಲೋಟಿಂಗ್ ಅನಿಸುತ್ತೆ. ಆ್ಯಂಡ್ ಮೈ ಫೇವ್ರೆಟ್ ಫ್ರೂಟ್ ಬನಾನಾ. ಹಾಗೆ ಇರುತ್ತೆ. ಯಾವುದು ನಮಗಿಷ್ಟನೋ ಅದೇ ಸ್ವಲ್ಪ ಎಫೆಕ್ಟಿವ್ ಆಗಿ ಲೈಫಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಗುಡ್ ಎಮಿ. ಸೊ ಹಾಂ, ಹಿಂಗೆ ಕಾಣಿಸ್ತಾ ಇದೆ. ಸೊ ಎಮಿ. ಸೊ ಐ ವಿಲ್ ಹ್ಯಾವ್ ದಿಸ್ ನೌ. ಇವಾಗ ಮಧ್ಯಾಹ್ನ ಆಯಿತು, ಫ್ರೆಶ್ ಅಪ್ ಆದೆ. ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋಬೇಕು. ನಾನು ಅಂದ್ಕೊಂಡಿದ್ದೀನಿ ರಾಗಿ ರೊಟ್ಟಿ ಮಾಡೋಣ ಅಂತ. ಸೊ ರಾಗಿ ರೊಟ್ಟಿ ಜೊತೆಗೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಕಾಳು ಪಲ್ಯ ವೆರಿ ಸಿಂಪಲಾಗಿ ಮಾಡ್ತೀನಿ ನಮ್ಮೂರ ಸ್ಟೈಲಲ್ಲಿ.
ಸೊ ಅದಕ್ಕೋಸ್ಕರ ಕಾಳು ಅಂದರೆ ಈ ಕಾಳು ನೆನೆ ಹಾಕ್ಕೊಂಡಿದ್ದೆ ರಾತ್ರಿನೇ. ಸೊ ಇದನ್ನು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆ ನಾರ್ಮಲ್ ಪಲ್ಯಕ್ಕೆ ಹೆಂಗೆ ಒಗ್ಗರಣೆ ಹಾಕ್ತೀವೋ ಆ ಥರ ಒಗ್ಗರಣೆ ಹಾಕ್ಕೊಂಡು ಸೊ ಮಧ್ಯಾಹ್ನ ಮೀಲ್ನ ಪ್ರಿಪೇರ್ ಮಾಡ್ಕೊತೀನಿ. ಈಗ ಸ್ಟಾರ್ಟ್ ಕುಕ್ಕಿಂಗ್. ಫಸ್ಟ್ ಕೆಲಸ ಏನು ಹೇಳಿ, ಚಾಪಿಂಗ್. ಫಸ್ಟು ಕೆಲಸ ಚಾಪಿಂಗು. ನೀಟಾಗಿ ಚಾಪ್ ಮಾಡ್ಬೇಕು ನನಗೆ. ಅಡುಗೆ ಮಾಡೋದ್ರಲ್ಲಿ ನಾನು ತುಂಬ ಸ್ಪೀಡ್ ಇದ್ದೀನಿ. ತುಂಬ ಲ್ಯಾಗ್ ಮಾಡ್ಕೊಂಡೆಲ್ಲ ಮಾಡಲ್ಲ. ತುಂಬ ಸಿಂಪಲ್ಲಾಗಿರೋ ಡಿಶ್ಗಳನ್ನ ಚೂಸ್ ಮಾಡ್ಕೊತೀನಿ ಆ್ಯಂಡ್ ವೆರಿ ಫಾಸ್ಟಾಗಿ ಕ್ವಿಕ್ಕಾಗಿ ಕುಕ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಅಡುಗೆ ಮಾಡೋದೇನು ಬೇಜಾರು ಅನಿಸಲ್ಲ. ಬಟ್ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಒಂಚೂರು ಬೇಜಾರು ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಅಡುಗೆ ಮಾಡೋಕ್ಕೆ ನಾನು ಆಲ್ವೇಸ್ ರೆಡಿ ಇರ್ತೀನಿ. ಐ ಥಿಂಕ್ ನಾನೇನು ಪಲ್ಯ ಮಾಡೋದೇನು ತೋರ್ಸೋದು ಬೇಡ ಅನ್ಸುತ್ತೆ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತು ಪಲ್ಯ ಹೆಂಗೆ ಮಾಡೋದು ಅಂತ. ಏನೇ ನೀವು ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ತುಂಬ ಅಡೆತಡೆಗಳು ಬರುತ್ತೆ. ಜಸ್ಟ್ ಲೈಕ್ ಮೈನ್. ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ ಹೆಂಗೋ ಸ್ಟಾರ್ಟ್ ಮಾಡಿರ್ತೀನಿ, ಅದರಲ್ಲಿ ಮಧ್ಯದಲ್ಲಿ ಏನೋ ಒಂದು ಬರುತ್ತೆ, ಆವಾಗ ಅದು ಮತ್ತೆ ಸ್ಟಾಪ್ ಆಗುತ್ತೆ. ಸೊ ಹಾಗೇ ಇಷ್ಟು ದಿನ ಶೂಟ್ ಇರಲಿಲ್ಲ, ಬ್ರೇಕಲ್ಲಿದ್ದೆ, ಆವಾಗ ನಾನು ಏನು ಮಾಡ್ಕೊಳ್ಳಿಲ್ಲ. ಸೊ ಈಗ ನಾನು ಸ್ಟಾರ್ಟ್ ಮಾಡಬೇಕದು ಪ್ರಾಪರಾಗಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಶೂಟ್ ಅಂತೆ, ನಾಳೆಯಿಂದ ಶೂಟ್ ಮಧ್ಯದಲ್ಲಿ ನನಗೆ ಫುಡ್ ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಒಂದು ಭಯ ಆಗ್ತಿದೆ. ಬಟ್ ಟ್ರೈ ಮಾಡಲೇಬೇಕು. ಬಿಕಾಸ್ ಈ ಸತಿ ನಾನು ಮಿಸ್ ಮಾಡಲೇಬಾರ್ದು, ನನ್ನ ಜರ್ನಿನ ಸ್ಟಾಪ್ ಮಾಡಲೇಬಾರ್ದು. ಐ ಹ್ಯಾವ್ ಟು ಡೂ ಇಟ್. ಬಿಕಾಸ್ ನಂಗೆ ತುಂಬ ಕಡಿಮೆ ಸಮಯ ಇದೆ, ಏನೋ ಒಂದು ಹೊಸದು ಶುರು ಆಗುತ್ತೆ. ಸೊ ಆ ಟೈಮ್ ಅಷ್ಟೊತ್ತಿಗೆ ನಾನು ರೆಡಿಯಾಗಿರಬೇಕು. ಈ ಮೆಸ್ಸಿ ಓಡ್ ಏನಾದರೂ ಇದ್ದರೆ ಆ ಓಡ್ ನನಗೆ ಬರಬೇಕು. ಸಿಕ್ಕಾಡೆ ಮೆಸ್ಸಿ ಮಾಡ್ತೀನಿ ಎಲ್ಲ ಕೆಲಸನೂ. ಇಷ್ಟು ಬೇಗ ಹಚ್ಕೊಟ್ಬಿಟ್ಟೆ ನಾನು ಹಿಂಗೆ. ಇವಾಗ ರಾಗಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಪಲ್ಯ ರೆಡಿ ಆಗೋಯ್ತು. ಬಿಕಾಸ್ ನಾನು ತುಂಬ ಪಲ್ಯಕ್ಕೆ ರುಬ್ಬಿ ಮಸಾಲ ಹಾಕಿ ಅದೆಲ್ಲ ಏನೂ ಮಾಡಿಲ್ಲ, ಸಿಂಪಲ್ ಆಗಿರೋ ಪಲ್ಯ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನಾವೇನು ಮನೇಲಿ ಅಡುಗೆ ಮಾಡ್ತೀವಲ್ಲ, ಅದು ಸಿಂಪಲ್ ಆಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ನನಗೆ ಸ್ಪೆಷಲಿ ಇಷ್ಟ. ಸೊ ಆ ಥರ ಸುಮಾರು ಸತಿ ನಾನು ಈ ಥರ ಸಿಂಪಲ್ ಐಟಮ್ಸೇ ತುಂಬ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂದರೆ ತುಂಬ ಟೈಮ್ ಇತ್ತು ಅಂತಂದರೆ ಮಾತ್ರ ರುಬ್ಬಿ ಅದೆಲ್ಲ ಮಾಡ್ತೀನಿ. ಯೂಶ್ವಲಿ ನಮ್ಮ ಕಡೆ ಸ್ಪೆಷಲಿ ನಮ್ಮ ಕಡೆ ನಾವು ಈ ಥರನೇ ಮಾಡ್ಕೊಡೋದು ಪಲ್ಯಗಳನ್ನೆಲ್ಲ. ಸೊ ರುಬ್ಬಿ ಎಲ್ಲ ಹಾಕಿ ಮಾಡಲ್ಲ. ಸೊ ಹಾಗಾಗಿ ನಂಗೆ ಅದೇ ಅಭ್ಯಾಸ, ಅದನ್ನೇ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಆ್ಯಕ್ಚುಲಿ ಶೋಯಿಂಗ್ ಅಪ್ ಅಂದರೆ ಎವ್ರಿ ಡೇ ನಮಗೋಸ್ಕರ ನಾವು ಕುಕ್ ಮಾಡ್ಕೊಳ್ಳೋದು, ಎಲ್ಲದರಲ್ಲೂ ಕಾನ್ಷಿಯಸ್ ಆಗಿ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳೋದು, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದು ತುಂಬ ಕಷ್ಟ. ಬಟ್ ಒಳ್ಳೇದು, ನಮಗೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಒಳ್ಳೆ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೋಬೇಕು ಅಂದರೆ ನಮ್ಮನ್ನು ನಾವು ಈಗ ಪುಷ್ ಮಾಡ್ಕೋಬೇಕು. ತುಂಬ ಲೋ ಫೀಲ್ ಆಗುತ್ತೆ ಒಂದೊಂದು ಸತಿ. ಏನು ಮಾಡ್ಕೊಳ್ಳೋದು ಬಿಡು, ಝೊಮ್ಯಾಟೊ ಇದೆಲ್ಲ ಆರ್ಡ್ರ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಆಮೇಲೆ ಊಟನೇ ಮಾಡೋದು ಬೇಡ, ಸಾಕು ಬೇಡ ಬಿಡು ಅನಿಸುತ್ತೆ. ಸೊ ಹಾಗೆಲ್ಲ ಮಾಡಿದೆ ನಮ್ಮನ್ನು ನಾವು ಫುಲ್ಲು ಮೋಟಿವೇಟ್ ಮಾಡಿಕೊಂಡು ಪುಷ್ ಮಾಡಿಕೊಂಡು ಅಡುಗೆ ಮಾಡಬೇಕು. ಆ್ಯಂಡ್ ಈ ಜರ್ನಿಯಲ್ಲಿ ನಾನು ವ್ಲಾಗ್ ಮಾಡೋದು ನನಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನನಗೆ ಅಟ್ಲೀಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ಆದರೂ ನಾನು ಇವತ್ತು ಗಿವ್ ಅಪ್ ಮಾಡಬಾರ್ದು, ಮಾಡಲೇಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನಾದರೂ ನಾನು ಮಾಡ್ತೀನಿ ಎವ್ರಿ ಡೇ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈ ಸತಿ ಅಂತೂ ಗಿವ್ ಅಪ್ ಮಾಡೋ ಚಾನ್ಸೇ ಇಲ್ಲ. ಬಿಕಾಸ್ ಆಲ್ರೆಡಿ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನನ್ನ ಟೈಮ್ನ. ಈಗಲೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಮಾಡಲ್ಲ. ಸೊ ರಾಗಿ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಮ್ಮ ಮನೇಲೆಲ್ಲ ನಾವು ಈಗ ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಹಾಗೆ ಮಾಡ್ತಿದ್ವಿ ರಾಗಿ ರೊಟ್ಟಿನೂ. ಬಟ್ ಇವತ್ತು ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬಿಸಿನೀರು ಇಟ್ಕೊಂಡು ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಬಿಟ್ಟು ಅದರಲ್ಲಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ಮಾಡಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಈ ಥರ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು ಹೆಂಗಾಗತ್ತೆ ಅಂತ. ಇಲ್ಲಾಂದರೆ ನಮ್ಮ ಜೋಳದ ರೊಟ್ಟಿ ನಾವು ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಂಬಿಡ್ತೀವಿ.
ಹೇಳಬೇಕು ಅಂದರೆ ರೈಸ್ ಮಾಡೋದು ತುಂಬ ಈಸಿ, 2 ಮಿನಿಟ್ಸ್ ಕೆಲಸ. ಕುಕ್ಕರ್ಗೆ ಹಾಕ್ಬಿಟ್ರೆ ರೈಸ್ ರೆಡಿ ಆಗಿಬಿಡುತ್ತೆ. ಹಾಗಂತ ಬರೀ ರೈಸ್ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಎಫರ್ಟ್ಸ್ ಹಾಕಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಒಳ್ಳೆ ಹೆಲ್ದಿ ಮೀಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ನಮ್ಮ ಏನು ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಮಾಡಿದ್ದು. ನಮ್ಮ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಮಾಡ್ತಾ ಇರೋದು ನಾನು. ಹಿಂಗೆ ಮಾಡಿದ್ದೀನಿ ನಾನಂತೂ, ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಅಂತ. ಊಟ ಆಯಿತು. ಊಟ ಆದ ತಕ್ಷಣ ನನಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸ್ವೀಟ್ ಆ ಥರ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬೇಕಂತಾನೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಲ್ವ ಅದಕ್ಕೋಸ್ಕರ. ಸೊ ಹಾಗಾಗಿ ಮನೇಲಿ ಮ್ಯಾಂಗೋ ಇತ್ತು. ಸೊ ಮ್ಯಾಂಗೋ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮ್ಯಾಂಗೋ ಇದು. ಆ್ಯಂಡ್ ಎಷ್ಟೇ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರು ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋನ ಯಾರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೆಟ್ ಫ್ರೂಟ್ ಮ್ಯಾಂಗೋನೇ ಇರುತ್ತೆ. ಸೊ ಹಾಗಾಗಿ ನನಗೂ ಮ್ಯಾಂಗೋ ಇಷ್ಟ. ಸೊ ಅವಾಯ್ಡ್ ಮಾಡಲ್ಲ, ತಿಂತೀನಿ. ಸಾಕಾಗಿದೆ.